ಹೆಬಿಚುಯಲ್ ಅಫೆಂಡರ್ ದರ್ಶನ್ ಮೇಲೆ ರೌಡಿ ಶೀಟ್ ಓಪನ್ ಆಗುತ್ತಾ? ದರ್ಶನ್ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡೋಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರಂತೆ. ನೋಡಿ, ಈಗ ಹೆಬಿಚುಯಲ್ ಅಫೆಂಡರ್ ದರ್ಶನ್ ಮೇಲೆ ರೌಡಿ ಶೀಟರ್. ಹಾಗಾದ್ರೆ ಪೊಲೀಸರ ಸಿದ್ಧತೆಗಳು ಹೇಗೆ ನಡೀತಾ ಇದೆ? ಇಂಥ ಮರ್ಡರ್ ಕೇಸ್ ಮಾಡಿದ್ರೆ ರೌಡಿ ಶೀಟರ್ ಓಪನ್ ಮಾಡ್ತಾರೆ. ಕೌಟುಂಬಿಕ ಕಲಹ ಬಿಟ್ಟು ಉಳಿದ ಮರ್ಡರ್ಗಳ ಆರೋಪಿಗಳಿಗೆ ರೌಡಿ ಶೀಟ್ ಓಪನ್ ಆಗುತ್ತೆ. ಇದು ಪಕ್ಕಾ ದ್ವೇಷದ ಪ್ರತೀಕಾರದ ಮರ್ಡರ್ ಇದು. ಹಾಗಾಗಿ ದರ್ಶನ್ ಅಂಡ್ ಪಟಾಲಂ ಮೇಲೆ ರೌಡಿ ಶೀಟ್ ಓಪನ್ ಮಾಡಲಿಕ್ಕೆ ಎಲ್ಲಾ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಅಂದ್ರೆ ರೌಡಿ ಶೀಟರ್ನ ಸುಮ್ಮನೆ ಓಪನ್ ಮಾಡಲ್ಲ. ಈ ಕೌಟುಂಬಿಕ ಕಲಹ, ಗಂಡ ಹೆಂಡತಿ ಜಗಳ, ಅಣ್ತಮ್ಮಂದ್ರ ಜಗಳ, ಇದಕ್ಕೆಲ್ಲ ಓಪನ್ ಮಾಡೋಕ್ಕಾಗೋದಿಲ್ಲ. ಉಳಿದಂತೆ ಬೇರೆ ಮರ್ಡರ್ಗಳ ಕೇಸ್, ಕೊಲೆಗಳ ಕೇಸ್ ಇರ್ತಾವಲ್ಲ, ಅದರಲ್ಲಿ ರೌಡಿ ಶೀಟ್ ಓಪನ್ ಆಗುತ್ತೆ. ಇದು ನಿಮಗೆ ಗೊತ್ತಿದೆ ಅಲ್ವಾ, ಯಾವ ಥರ ಕೊಲೆ ಮಾಡಿರುವುದು ಅಂತೇಳಿ? ಪ್ರತೀಕಾರದ ಕೊಲೆ ಇದು. ಒಂಥರ ಸೇಡ್ ತೀರಿಸ್ಕೊಂಡಂಗೆ ಇದೆ. ಇದು ಭಯಾನಕವಾದಂಥ ಮರ್ಡರ್ ಇದು. ಹಾಗಾಗಿ ದರ್ಶನ್ ಮತ್ತು ಅವರ ಪಟಾಲಂ ಡಿ ಗ್ಯಾಂಗ್ ಏನಿದೆ, ಅವರೆಲ್ಲರ ಮೇಲೂ ಕೂಡ ಇನ್ಕ್ಲೂಡಿಂಗ್ ದರ್ಶನ್ ರೌಡಿ ಶೀಟ್ ಓಪನ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿನೇ ಈಗ ರೌಡಿ ಶೀಟರ್ ಓಪನ್ ಆಗುವ ಭಯದಲ್ಲೂ ಕೂಡ ಎಲ್ಲ ಆರೋಪಿಗಳಿದ್ದಾರೆ. ಯಾಕಂತ ಹೇಳಿದ್ರೆ ಒಬ್ಬ ರೌಡಿ ಶೀಟರ್ನ ಈ ಸಮಾಜ ಹೆಂಗೆ ನೋಡುತ್ತೆ ಅಂತ ಗೊತ್ತು ನಮಗೆ. ಆ ಲಿಸ್ಟ್ಗೆ ದರ್ಶನ್ ಆ್ಯಂಡ್ ಟೀಮ್ ಸೇರುವಂತಹ ಸಾಧ್ಯತೆಗಳಿದ್ದಾವೆ. ಪೊಲೀಸರು ಕೂಡ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗ ಒಬ್ಬ ರೌಡಿ ಶೀಟರ್ ಓಪನ್ ಮಾಡಲಿಕ್ಕೆ ಅಥವಾ ರೌಡಿ ಶೀಟರ್ಗೆ ಆ ರೀತಿ ಹೆಸರು ಕೊಡಲಿಕ್ಕೆ ಕಾರಣ ಈ ರೀತಿ ನೋಡಿ, ಕೌಟುಂಬಿಕ ಕಲಹಗಳೇನೇ ಇದ್ದರೂ ಕೂಡ ಅದು ರೌಡಿ ಶೀಟರ್ ಓಪನ್ ಆಗೋದಿಲ್ಲ. ಉಳಿದಂಥ ಬೇರೆ ಮರ್ಡರ್ ಕೇಸ್ಗಳಲ್ಲಿ ರೌಡಿ ಶೀಟರ್ ಓಪನ್ ಆಗುತ್ತೆ. ಮತ್ತು ಕೊಲೆಗಡಕರನ್ನ ಏನಂತ ಕರಿತೀವಿ ನಾವು? ಕೊಲೆ ಮಾಡೋರನ್ನ, ಈ ಥರ ಹಿಂಸೆ ಕೊಟ್ಟು ಸಾಯಿಸೋರನ್ನ ಏನು ಸಮಾಜ ಸುಧಾರಕರು ಉದ್ಧಾರಕರು ಅಂತ ಕರಿಬೇಕಾ? ರೌಡಿ ಶೀಟರ್ಗಳೇ ಅವರು. ಆದರೆ ಅಧಿಕೃತವಾಗಿ ರೌಡಿ ಶೀಟರ್ಗಳು ಓಪನ್ ಆಗ್ತಾರೆ ಅಷ್ಟೇ. ಪೊಲೀಸ್ ಸ್ಟೇಷನಲ್ಲಿ ಫೋಟೋ ಇರುತ್ತೆ. ಈಗ ಆ ಎಲ್ಲ ಸಿದ್ಧತೆಗಳನ್ನು ಕೂಡ ಪೊಲೀಸರು ಮಾಡ್ಕೊಳ್ತಾ ಇದ್ದಾರೆ. ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ರೌಡಿ ಶೀಟರ್ ಓಪನ್ ಆಯಿತು ಅಂತ ಹೇಳಿದ್ರೆ ಮುಂದೆ ಏನಾಗಬಹುದು? ಹಾಗಾದ್ರೆ ಈ ರೌಡಿ ಶೀಟ್ ಓಪನ್ ಆದ್ರೆ ಏನಾಗುತ್ತೆ ಹೇಳ್ತಾ ಹೋಗ್ತೀವಿ. ಸೆಲೆಬ್ರಿಟಿ ಆಗಿರೋ ನಟ ದರ್ಶನ್ ರೌಡಿ ಶೀಟರ್ ಅನ್ನುವಂಥ ಕಳಂಕ, ಶಾಂತಿ ಸುವ್ಯವಸ್ಥೆ ಭಂಗ ತರುವ ಆರೋಪದ ಮೇಲೆ ಆಗಾಗ CRPC 110 ಅಡಿಯಲ್ಲಿ ಕೇಸ್ ದಾಖಲಾಗುತ್ತೆ. ನೋಡಿ, ಈಗ ಸೆಲೆಬ್ರಿಟಿ ಆಗಿದ್ದಾರೆ ದರ್ಶನ್. ಈಗ ಅವರಿಗೆ ರೌಡಿ ಶೀಟ್ ಓಪನ್ ಆಗುವಂಥ ಆತಂಕ ಕಾಡ್ತಾ ಇದೆ. ಅಂದರೆ ಸಹಜವಾಗಿಯೇ, ಅದರಲ್ಲೂ ಸೆಲೆಬ್ರಿಟಿ ಬೇರೆ, ದೊಡ್ಡ ಸ್ಟಾರ್ ಬೇರೆ, ಕೋಟ್ಯಾನುಕೋಟಿ ಅಭಿಮಾನಿಗಳನ್ನು ಹೊಂದಿರುವಂಥ ನಟ ಬೇರೆ. ಶಾಂತಿ ಸುವ್ಯವಸ್ಥೆ ಭಂಗ ತರುವ ಆರೋಪದ ಮೇಲೆ ಆಗಾಗ CRPC 110 ಅಡಿಯಲ್ಲಿ ಕೇಸ್ ದಾಖಲಾಗುತ್ತೆ. ಈಗ ನೋಡಿ, ಏನೇ ಒಂದು ನಾವು ನೋಡ್ತಾ ಇರ್ತೀವಿ, ಯಾವುದೋ ಒಂದು ಮೆರವಣಿಗೆ ಹೋಗ್ತಾ ಇತ್ತು, ಯಾವುದೋ ಒಂದು ಗಲಾಟೆ ಆಯಿತು, ಸಣ್ಣ ಪುಟ್ಟ ಗಲಾಟೆ, ಶಾಂತಿ ಸುವ್ಯವಸ್ಥೆ ಹಾಳಾಯಿತು. ಮೊದಲು ಕಣ್ಣಿಡೋದು ಯಾರ ಮೇಲೆ ಹೇಳಿ? ರೌಡಿ ಶೀಟರ್ ಮೇಲೆ. ಆ ಲಿಸ್ಟಿಗೆ ಸೇರ್ಬೋದು. ರೌಡಿ ಶೀಟ್ ಆದರೆ ಅದೇ ರೀತಿಯಾಗಿರುತ್ತೆ. ಬರೋದು, ಅಟೆಂಡೆನ್ಸ್ ಹಾಕೋದು, ಸ್ಟೇಷನ್ಗೆ ಹೇಳೋದಾಗ ಬರಬೇಕು, ಕೋರ್ಟ್ಗೆ ಹೋಗ್ಬೇಕು, ಎಲ್ಲದಕ್ಕೂ ಹಾಜರಾಗಬೇಕು. ಚುನಾವಣೆಗಳ ಸಂದರ್ಭದಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಮನೆಯ ಮೇಲೆ ಪೊಲೀಸರು ದಾಳಿ ಮಾಡ್ತಾರೆ. ರೌಡಿ ಚಟುವಟಿಕೆ ಸಕ್ರಿಯರಾಗಿದ್ದರೆ ಅನ್ನೋ ಆರೋಪದ ಮೇಲೆ CRPC 110 ದಾಖಲಿಸ್ತಾರೆ. ಆ ವೇಳೆ ತಹಶೀಲ್ದಾರರ ಮುಂದೆ ಹಾಜರಾಗಿ ಬಾಂಡ್ ಸಲ್ಲಿಸಬೇಕಾದಂಥ ಪರಿಸ್ಥಿತಿ ಎದುರಾಗುತ್ತೆ. ಜೊತೆಗೆ ಪೊಲೀಸರು ನಡೆಸುವಂಥ ರೌಡಿ ಪರೇಡ್ನಲ್ಲಿ ಇತರೆ ರೌಡಿಗಳಂತ ನಿಲ್ಲಬೇಕಾದ ಪರಿಸ್ಥಿತಿ. ನಾವು ನೋಡ್ತಾ ಇರ್ತೀವಲ್ಲ ರೌಡಿ ಪರೇಡ್ಗಳು ಹೆಂಗಿರ್ತವೆ ಅಂಥೇಳಿ. ಪೊಲೀಸರು ಹೆಂಗೆ ಅಲ್ಲಿ ಚಳಿ ಬಿಡಿಸ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ ಅವ್ನ ಹಿಸ್ಟ್ರಿ ಏನು, ಯಾಕೆ ಕೊಲೆ ಮಾಡಿದೆ ಏನಿಲ್ಲ ಅಂಥೇಳಿ ವಾರ್ನ್ ಮಾಡಿ ಕಳಿಸ್ತಾರೆ. ಈಗೇನೋ ಹಬ್ಬ ಹರಿದಿನ ಆಯಿತು ಅಥವಾ ಎಲೆಕ್ಷನ್ ಹತ್ರ ಬಂತು, ಅವ್ರನ್ನೆಲ್ಲ ಕರೆಸೋದು, ಅವ್ರಿಗೆ ವಾರ್ನ್ ಮಾಡೋದು, ಏನೇ ಆದರೂ ನಿಮ್ಮನ್ನೇ ತಗೊಂಡು ಹೋಗ್ತೀವಿ ಅಂತ. ಆ ಸಾಲಿಗೆ ಸೇರೋರಿದ್ದಾರೆ ಇವರು. ಅದಾದ ಮೇಲೆ ಎಲೆಕ್ಷನ್ ಸಂದರ್ಭದಲ್ಲಿ ರೇಡ್ ಮಾಡ್ತಾರೆ.
ರೌಡಿ ಶೀಟರ್ಗಳ ಮನೆ ಮೇಲೆ. ಅದಲ್ಲಿ ಏನಾದರೂ ಮನೇಲಿ ವೆಪನ್ಸ್ ಇಟ್ಕೊಂಡಿದ್ದಾರಾ, ಮಚ್ಚು ಲಾಂಗು ಚೂರಿ ಗನ್ ಏನಾದ್ರು ಇಟ್ಕೊಂಡಿದ್ದಾರಾ, ಎಲ್ಲ ದಾಳಿ ಮಾಡ್ತಾರೆ. ಕೈ ಕೊಟ್ಕೊಂಡು ಸಹಕಾರ ಕೊಡಬೇಕು, ಕಮಕ್ಕಿಮಿ ಕನ್ನಂಗಿಲ್ಲ, ಆ ರೀತಿಯಾಗುತ್ತೆ. ಇನ್ನು ತಹಶೀಲ್ದಾರ್ ಮುಂದೆ ಹಾಜರಾಗಿ ಬಾಂಡ್ ಸಲ್ಲಿಸಬೇಕಾದಂಥ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಪರೇಡ್ನಲ್ಲಿ ಹೆಂಗೆ ನಿಂತ್ಕೊಳ್ತಾರೆ ನೋಡಿದ್ವಲ್ಲ ನಾವು. ಕೈ ಕಟ್ಕೊಂಡು ನಿಂತ್ಕೋಬೇಕಲ್ಲೇ, ಹೋಗ್ತಾ ಇರಬೇಕು ಪೊಲೀಸರು ಕರೆದಾಗ. ಏನೇ ಆದರೂ ಕೂಡ ಇವ್ರ ತಲೆ ಮೇಲೇ ಅಲ್ಲ, ಮೊದಲು ಕೇಳೋದೇ ಇವ್ರನ್ನ. ಏನೋ ಒಂದು ಕೊಲೆ ಆಗಲಿ, ಅಪರಾಧ ಆಗಲಿ, ರೌಡಿ ಶೀಟರ್ಗಳ ಕದ ಬಡಿತಾರೆ ಪೊಲೀಸರು. ಆ ಲಿಸ್ಟ್ಗೆ ಸೇರೋ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ.